ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪುರಂದರದಾಸರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪುರಂದರದಾಸರು ಕ್ರಿಸ್ತ ಶಕ 1484ರಿಂದ 1564. ಈಸಬೇಕು ಇದು ಜಯಿಸಬೇಕು ಎಂದು ಹೇಳಿದವರು ನಮ್ಮ ಪುರಂದರ ದಾಸರು. ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಸರಿಗೆ ಪಾತ್ರರಾದ ಪುರಂದರದಾಸರು ದಾಸ ಸಾಹಿತ್ಯದ ಪ್ರಮುಖರಲ್ಲಿ ಮೊದಲಿಗರು. ಪುರಂದರಗಡದ ವರದಪ್ಪನ ಮಗನಾಗಿ ಜನಿಸಿದ ಪುರಂದರದಾಸರು ದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ನವಕೋಟಿ ನಾರಾಯಣನೆನಿಸಿಕೊಂಡಿದ್ದ ಶ್ರೀನಿವಾಸ ತನ್ನ ಪತ್ನಿಯ ದೈವಭಕ್ತಿಯ ಪ್ರಭಾವದಿಂದ ಜ್ಞಾನೋದಯ ಪಡೆದು ಸಕಲ ಸಂಪತ್ತನ್ನು ದಾನ ಮಾಡಿ ವ್ಯಾಸರಿಂದ ದಾಸ ದೀಕ್ಷೆಯನ್ನು ಪಡೆದು ಹರಿಭಕ್ತರಾದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತನ್ನ ಗುರುವಾದ ವ್ಯಾಸರಿಂದಲೇ ಹೊಗಳಿಸಿಕೊಂಡ ದಾಸಶ್ರೇಷ್ಠರು ನಮ್ಮ ಪುರಂದರದಾಸರು. ಪುರಂದರ ವಿಠಲ ಎಂಬ ಅಂಕಿತದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ. ಗಣಪತಿಯ ಸ್ತುತಿಯಾದ ಪಿಳ್ಳಾರಿ ಗೀತೆಗಳ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧಿಯನ್ನು ಹೊಂದಿರುವ ಇವರಿಗೆ ತಮ್ಮ ಕೀರ್ತನೆಗಳಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು, ವಾತ್ಸಲ್ಯ ಭಾವದ ಗೀತೆಗಳನ್ನು ಬರೆದ ಕೀರ್ತನೆಕಾರರಲ್ಲಿ ಪ್ರಥಮ ಸ್ಥಾನ ಪುರಂದರದಾಸರಿಗೆ ಸಲ್ಲುತ್ತದೆ. ಕೀರ್ತನೆಗಳಲ್ಲದೆ ಹಲವಾರು ಸುಳಾದಿ ಉಗಾಭೋಗಗಳನ್ನು ಬರೆದಿದ್ದಾರೆ. ವಿಷಯಾನುಸಾರವಾಗಿ ನಾಮ ಮಹಿಮೆ, ಹರಿಊರುಗಳ ಸ್ಮರಣೆ, ಸ್ತುತಿ, ಅಂತರಂಗ ನಿವೇದನೆ, ಕೃಷ್ಣಲೀಲೆ, ಸಮಾಜ ವಿಮರ್ಶೆ, ಸಮಾಜ ಬೋಧನೆ ಹೀಗೆ ಸ್ಥೂಲವಾಗಿ ಎಲ್ಲ ದಾಸರ ವಿಶೇಷವಾಗಿ ಪುರಂದರದಾಸರ ಕೀರ್ತನೆಗಳನ್ನು ವಿಭಾಗಿಸಬಹುದು. ಇದಿಷ್ಟು ಕಿರುಪರಿಚಯ ಪುರಂದರದಾಸರ ಬಗ್ಗೆ. ಈಗ ಪುರಂದರದಾಸರ ಕೀರ್ತನೆಗಳು, ಪ್ರಮುಖ ಕೀರ್ತನೆಗಳು. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ, ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳೀರ, ಈಸಬೇಕು ಇದು ಜಯಿಸಬೇಕು ಎಂಬಲ್ಲಿ ಸಂಸಾರವೆಂಬ ಸಾಗರವನ್ನು ಈಜಿಯೇ ದಡ ಸೇರಬೇಕೆಂಬ ನೀತಿ ಹೇಳುವಂಥದ್ದಾಗಿದೆ ಪುರಂದರದಾಸರ ಕೀರ್ತನೆ. ಉದರ ವೈರಾಗ್ಯವಿದು. ಈ ಕೀರ್ತನೆಗಳಲ್ಲಿ ಸಮಕಾಲೀನ ಜನರ ಬೂಟಾಟಿಕೆ, ಡಾಂಬಿಕತೆಯನ್ನು ಹೇಳುವಂತಹದ್ದು. ತನುವ ನೀರೊಳಗದ್ದಿ ಫಲವೇನು, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರಿದರೆ ವಿಷ ಹೋಗುವುದೇನಯ್ಯ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ ಹೀಗೆ ಅನೇಕ ಉಪದೇಶಗಳು ಜನಮನದ ಕೊಳೆಯನ್ನು ತೊಳೆದು ಸಮಾಜ ಜೀವನವನ್ನು ಹಸನಾಗಿ ಮಾಡಿವೆ. ಇವಿಷ್ಟು ಪ್ರಮುಖ ಕೀರ್ತನೆಗಳು ಪುರಂದರದಾಸರು ಬರೆದಿರುವಂಥದ್ದು. ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.